ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ನಮಸ್ಕಾರ, ಇದು ಇವತ್ತಿನ ಪ್ರಮುಖ ಸುದ್ದಿ. ಶಿವಮೊಗ್ಗ ನಗರದಲ್ಲಿ ಸಂಚಾರ ನಿಯಮ ಉಲ್ಲಂಘಿಸುವ ಆಟೋ ಚಾಲಕರಿಗೆ ಟ್ರಾಫಿಕ್ ಪೊಲೀಸರು ಶಿಸ್ತಿನ ಬಿಸ ಮುಟ್ಟಿಸಿದ್ದಾರೆ. ಹೌದು ಪ್ರಿಯ ವೀಕ್ಷಕರೇ, ಮೊನ್ನೆ ಆಟೋ ಚಾಲಕರು ಸಿಟಿ ಬಸ್ಸುಗಳನ್ನು ತಡೆದು ಪ್ರತಿಭಟನೆ ನಡೆಸಿದರು. ಆದರೆ ಈಗ ಶಿವಮೊಗ್ಗ ಟ್ರಾಫಿಕ್ ಸರ್ಕಲ್ ಇನ್ಸ್ಪೆಕ್ಟರ್ ದೇವರಾಜ್ ರವರು ಇಂದು ನಗರದ ವಿವಿಧ ಆಟೋ ಸ್ಟ್ಯಾಂಡ್ಗಳಿಗೆ ದಿಢೀರ್ ಭೇಟಿ ನೀಡಿ ಖಡಕ್ ತಪಾಸಣೆ ನಡೆಸಿದ್ದಾರೆ. ಆಟೋ ರಿಕ್ಷಾಗಳ ಫಿಟ್ನೆಸ್ ಸರ್ಟಿಫಿಕೇಟ್, ಇನ್ಶೂರೆನ್ಸ್, ಚಾಲನಾ ಪರವಾನಗಿ ಡಿಎಲ್ ಹಾಗೂ ಚಾಲಕರು ಯೂನಿಫಾರ್ಮ್ ಧರಿಸಿದ್ದಾರೆಯೇ ಎಂದು ಕೂಲಂಕುಷವಾಗಿ ಪರಿಶೀಲಿಸಿದರು. ನಿಯಮ ಮೀರಿ ಸಂಚರಿಸುತ್ತಿದ್ದ 73 ಆಟೋ ರಿಕ್ಷಾಗಳನ್ನು ಸ್ಥಳದಲ್ಲೇ ಜಪ್ತಿ ಮಾಡಿ ಶಾಕ್ ನೀಡಿದ ಪೊಲೀಸರು ಬಳಿಕ ಚಾಲಕರಿಗೆ ಠಾಣೆಗೆ ಕರೆಸಿ ಕಠಿಣವಾಗಿ ಎಚ್ಚರಿಕೆ ನೀಡಿ ಇದು ಕೊನೆಯ ವಾರ್ನಿಂಗ್ ಎಂದು ತಿಳಿಸಿ ಬಿಡುಗಡೆ ಮಾಡಿದ್ದಾರೆ. ಸಂಚಾರ ನಿಯಮ ಪ್ರತಿಯೊಬ್ಬರಿಗೂ ಕಡ್ಡಾಯ. ನಿಯಮ ಪಾಲಿಸಿ, ಸುರಕ್ಷಿತವಾಗಿರಿ. ನಿಮ್ಮ ಆಟೋ ರಿಕ್ಷಾದ ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲದೆ ಅಪಘಾತಗಳು ಸಂಭವಿಸಿದಾಗ ನಿಮಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುವುದಿಲ್ಲ. ಹಾಗೆಯೇ ಇನ್ಶೂರೆನ್ಸ್ ಇಲ್ಲದೆ ನೀವು ಪರದಾಡಬೇಕಾಗುತ್ತದೆ. ದಿನನಿತ್ಯ ಶಿವಮೊಗ್ಗ ನಗರದಲ್ಲಿ ಹೆಚ್ಚುತ್ತಿರುವ ಟ್ರಾಫಿಕ್ ಮತ್ತು ವಾಹನಗಳು, ಅದರಲ್ಲೂ ಹಲವು ಅಪಘಾತಗಳು ನಡೆಯುತ್ತಲೇ ಇರುತ್ತದೆ. ನಿಮ್ಮ ವಾಹನದಲ್ಲಿ ದಾಖಲೆಗಳು ಸರಿಯಾಗಿ ಇಲ್ಲದೆ ಹೋದರೆ ನೀವೇ ಪರದಾಡುವ ಸ್ಥಿತಿ ಬರಬಹುದು. ಅದಕ್ಕಿಂತ ಮುಂಚೆ ನಿಮ್ಮ ವಾಹನದ ಎಲ್ಲಾ ದಾಖಲೆಗಳನ್ನು ಪರಿಶೀಲಿಸಿ ಅವುಗಳನ್ನು ಅಪ್ಡೇಟ್ ಮಾಡಿಕೊಳ್ಳೋದೇ ವಾಸಿ. ನಿಮ್ಮ ವಾಹನದ ದಾಖಲೆಗಳು ನಿಮ್ಮ ಜವಾಬ್ದಾರಿ. ಶಿವಮೊಗ್ಗದಲ್ಲಿ ಸಾಕಷ್ಟು ಆಟೋಗಳಿದ್ದಾವೆ. ಯಾರು ಕಾನೂನುಬದ್ಧವಾಗಿ ಓಡಿಸ್ತಿರೋ ಅಷ್ಟೇ ಓಡಿಸಿ ಸಾಕು. ಅಷ್ಟೇ ಜನ ಸಾರ್ವಜನಿಕ ಸೇವಕರು ಸಾಕಷ್ಟಿದ್ದಾವೆ. ಯಾರು ರೆಕಾರ್ಡ್ಸ್ ಇಲ್ಲ, ಪರ್ಮಿಟ್ ಇಲ್ಲ, ಇದು ಫಿಟ್ನೆಸ್ ಸರ್ಟಿಫಿಕೇಟ್ ಇಲ್ಲ, ಇನ್ಶೂರೆನ್ಸ್ ಇಲ್ಲ, ಇವತ್ತಿನ ಮುಲಾಜಿಲ್ದರೆ ಯಾವುದೇ ಕಾರಣಕ್ಕೂ ಅವ್ರನ್ನ ನೋಡಿ ಬಿಡೋದಿಲ್ಲ ನಾವು. ಅದನ್ನು ತಿಳ್ಕೊಳ್ಳಿ. ಇವತ್ತು ಬಂದಿದ್ದೀವಿ, ಯಾರ್ಯಾರು ಫಿಟ್ನೆಸ್ ಸರ್ಟಿಫಿಕೇಟ್ ಅದಾದಮೇಲೆ ನೀವು ಆಫೀಸ್ ಬರ್ರಿ, ಒಂದು ನಮ್ಮ ಎದುರಿಗೆ ಹೇಳ್ತಾನೆ ನಾನು ಅಪ್ಲಿಕೇಶನ್ ಹಾಕಿ ಹಾಕಿ ಸಾಹೇಬ್ರು ಕೋರ್ಟ್ ಇಲ್ಲಿಂದ ತೊಗೊಂಡೋಗಿ ಅಲ್ಲಿ ಎಫ್ ಸಿ ಮಾಡ್ತೀನಿ. ಕತೆ ಅಲ್ಲಪ್ಪ ಇದು. ದಿವಸ ಇನ್ಮೇಲಿಂದ ಎಲ್ಲ ಆಟೋ ಸ್ಟ್ಯಾಂಡ್ಗಳಲ್ಲಿ ಕಡ್ಡಾಯವಾಗಿ ಎಲ್ಲ ಕಡೆ ಚೆಕ್ ಮಾಡ್ತೀವಿ. ಇವಾಗ ನೀವು ಬಂದು ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.